ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಕನ್ನಡ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗೋ. ಪ್ರಬಂಧದಲ್ಲಿ ನಾವು ಮೊದಲಿಗೆ ದಿವಾನಖಾನೆಯ ಅಂದಚಂದವನ್ನು ಓದ್ಕೊಳ್ಳೋ. ದಿವಾನಖಾನೆಯ ಅಂದಚಂದ AN ಮೂರ್ತಿರಾವ್ ಅವರು ಬರೆದಿರುವಂತಹ ಪ್ರಬಂಧ. ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಹಲವು ಸಾರಿ ಇದನ್ನು ಕೇಳಿದ್ದಾರೆ. ಹಲವು ಬಾರಿ ಈ ಒಂದು ದಿವಾನಖಾನೆಯ ಅಂದಚಂದದ ಬಗ್ಗೆ ಬರೆಯಿರಿ ಅಂತ ತುಂಬ ಸಲ ಕೇಳಿರುವಂತಹ ಪ್ರಶ್ನೆ, 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಇನ್ನು ನಿದ್ರಾಭ್ಯಾಸ ರಾಕೋ ಅವರು ಬರೆದಿರುವಂತಹ ಪ್ರಬಂಧ. ಇದು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಆಮೇಲೆ 5 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ, ಇದರಲ್ಲಿ ರುಚಿ ಯಾವಾಗಲೂ ಅವರು ಹೆಚ್ಚಾಗಿ ರುಚಿಯನ್ನು 5 ಅಂಕಕ್ಕೆ ಕೇಳ್ತಾರೆ. ರುಚಿಯ ಆಶಯ ಇರ್ಬೋದು ಅಥವಾ ರುಚಿಯ ಪ್ರಬಂಧ. ಸುನಂದ ಬೆಳಗಾಂವ್ಕರ್ ಅವರು ಬರೆದಿರುವಂಥ ಈ ಒಂದು ಪ್ರಬಂಧದ ಬಗ್ಗೆ 5 ಅಂಕಕ್ಕೆ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ. ಇನ್ನು 10 ಅಂಕದ ಪ್ರಶ್ನೆಯಾಗಿ ಒಂದು ದಿವಾನಖಾನೆಯ ಅಂದಚಂದವನ್ನು ಓದ್ಕೊಳ್ಬೇಕು. ಆಮೇಲೆ ನಮ್ಮ ಮನೆಯ ದೀಪ, ಹಾಮಾನಾಯಕನವರು ಬರೆದಿರುವಂಥ ನಮ್ಮ ಮನೆಯ ದೀಪ, ಹಾಗೆಯೇ ನನ್ನ ಟೋಪಿ. ನಾನು ಈಗಾಗಲೇ ನಿಮಗೆ ತೋರಿಸಿರುವಂತೆ ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆ ಯಾವುದು ಅಂತ ನೋಡುವ. ಇದು 2022ರ ಪ್ರಶ್ನೆ ಪತ್ರಿಕೆ. 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ C ನೋಡಿ. ಇಲ್ಲಿ ಅವರು ಯಾವ ಪ್ರಶ್ನೆ ಕೇಳಿದ್ದಾರೆ ನೋಡಿ. ದಿವಾನಖಾನೆಯ ಅಂದಚಂದ 10 ಅಂಕಕ್ಕೆ ದಿವಾನಖಾನೆಯ ಅಂದಚಂದ ಮತ್ತು ರಾಕು ಅವರು ನಿದ್ರಾಭ್ಯಾಸ ಮತ್ತು ದಿವಾನಖಾನೆಯ ಅಂದಚಂದ 10 ಅಂಕಕ್ಕೆ ಬಂದಿದೆ. ಅದರಿಂದ ದಿವಾನಖಾನೆಯ ಅಂದಚಂದ ನಿದ್ರಾಭ್ಯಾಸ ಅವರು ಹೆಚ್ಚಾಗಿ ಅದನ್ನು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಆಮೇಲೆ 5 ಅಂಕದ ಪ್ರಶ್ನೆಯಾಗಿ ನಮ್ಮ ಮನೆಯ ದೀಪ ಮತ್ತು ಸುನಂದ ಬೆಳಗಾಂವ್ಕರ್ ಅಂತ ಕೊಟ್ಟಿದ್ದಾರೆ. ಸುನಂದ ಬೆಳಗಾಂವ್ಕರ್ ಅಂದರೆ ಯಾರು? ರುಚಿ ಪ್ರಬಂಧವನ್ನು ಬರೆದಂತಹ ಲೇಖಕಿಯ ಹೆಸರು ಸುನಂದ ಬೆಳಗಾಂವ್ಕರ್. ನೋಡಿ, ಅವರಿಲ್ಲಿ ರುಚಿ ಅಂತ ಯಾವುದೇ ರೀತಿಯ ಮಾಹಿತಿಯನ್ನು ನಮಗೆ ಕೊಡಲಿಲ್ಲ. ನಾವು ಲೇಖಕರ ಹೆಸರನ್ನು ತಿಳಿಯದೇ ಹೋದರೆ, ಈ ರೀತಿಯಾಗಿ ಲೇಖಕರ ಹೆಸರನ್ನು ಕೊಟ್ಟರೆ ನಮಗೆ ಅದು ಯಾವ ಪಾಠ ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತಿಯೊಂದು ಪ್ರಬಂಧ ಮತ್ತು ನಾಟಕವನ್ನು ನಾವು ಓದಬೇಕಾದ್ರೆ ಬರೆದಿರುವ ಲೇಖಕರ ಹೆಸರನ್ನು ನೋಡ್ಕೊಳ್ಬೇಕು. ಲೇಖಕರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ಇಲ್ಲಿ ನಮ್ಮ ಮನೆಯ ದೀಪ ಮತ್ತು ಸುನಂದ ಬೆಳಗಾಂವ್ಕರ್ ಪ್ರಬಂಧದಲ್ಲಿ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ. ಆದ್ದರಿಂದ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗೆ ಮೊದಲು ಉತ್ತರವನ್ನು ತಿಳ್ಕೊಳ್ಬೇಕು. ಯಾಕಂದರೆ ಈ ಎಲ್ಲ ಪ್ರಶ್ನೆಗಳು ಪದೇ ಪದೇ ಕೇಳುವಂಥ ಪ್ರಶ್ನೆಗಳಾದ್ದರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ಮೊದಲಿಗೆ ಕಲಿತುಕೊಂಡು ನಂತರ ಉಳಿದಿರುವಂಥ ಪ್ರಶ್ನೆಗೆ ಅಭ್ಯಾಸವನ್ನು ಮಾಡಬೇಕು. ನಾವಿಲ್ಲಿ 10 ಅಂಕಕ್ಕೆ ಮೊದಲಿಗೆ ದಿವಾನಖಾನೆಯ ಅಂದಚಂದ ಮತ್ತು ನಿದ್ರಾಭ್ಯಾಸವನ್ನು ಎರಡನ್ನು ತಿಳ್ಕೊಳ್ಳುವ 10 ಅಂಕಕ್ಕೆ. ಅದಾದ ಮೇಲೆ 5 ಅಂಕಕ್ಕೆ ನಮ್ಮ ಮನೆಯ ದೀಪ ಮತ್ತು ರುಚಿ, ಸುನಂದ ಬೆಳಗಾಂವ್ಕರ್ ಬರೆದಿರುವಂಥ ರುಚಿ, ನಮ್ಮ ಮನೆಯ ದೀಪ, ಹಾಮಾನಾಯಕನವರು ಬರೆದಿರುವಂಥ ನಮ್ಮ ಮನೆಯ ದೀಪದ ಬಗ್ಗೆ ತಿಳ್ಕೊಳ್ಳೋ. 5 ಅಂಕದಲ್ಲಿ 2 ಪ್ರಶ್ನೆಯನ್ನು ಓದ್ಕೊಳ್ಳೋ, 10 ಅಂಕದಲ್ಲಿ 2 ಪ್ರಶ್ನೆಯನ್ನು ಓದ್ಕೊಳ್ಳುವ ಮೊದಲಿಗೆ. ಇದು 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಈ ರೀತಿಯಾಗಿ ಓದ್ಕೊಂಡಿರುವಂಥದ್ದು. ಇನ್ನು ನೀವು 2023ರ ಪ್ರಶ್ನೆ ಪತ್ರಿಕೆ, 2024ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅದರಲ್ಲಿ ಯಾವುದು ಮುಖ್ಯವಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಅದನ್ನು ನೋಡಿಕೊಂಡು ಗುರುತನ್ನು ಕೂಡ ಹಾಕ್ಕೊಳ್ಳಿ. ಯಾವ ಪ್ರಶ್ನೆ ಬಂದಿದೆ ಮೊದಲಿಗೆ ಅದನ್ನೇ ಓದ್ಕೊಳ್ಬೇಕು. ಈ ರೀತಿಯಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಓದೋದ್ರಿಂದ ಬೇಗ ಕೂಡ ಓದಿ ಆಗ್ತದೆ, ಓದಿದ್ದು ನೆನಪಲ್ಲಿ ಇರಲಿಕ್ಕೂ ಕೂಡ ಸಹಾಯ ಆಗ್ತದೆ. ಬನ್ನಿ, ಇವಾಗ ನಾವು ಮೊದಲಿಗೆ ದಿವಾನಖಾನೆಯ ಅಂದಚಂದದ ಬಗ್ಗೆ ತಿಳ್ಕೊಳ್ಳುವ. ದಿವಾನಖಾನೆಯ ಅಂದಚಂದ ಪುಟ ಸಂಖ್ಯೆ 11ರಲ್ಲಿ ಇದೆ ನೋಡಿ. ಪುಟ ಸಂಖ್ಯೆ 11ರಲ್ಲಿ ಈ ಒಂದು ಪ್ರಬಂಧ ಕೊಟ್ಟಿದ್ದಾರೆ. ಎಲ್ಲಿದೆ ಅದು? ದಿವಾನಖಾನೆಯ ಅಂದಚಂದ AN ಮೂರ್ತಿರಾವ್ ಅವರು ಬರೆದಿರುವಂತಹ ಪ್ರಬಂಧವನ್ನು ಸ್ವಲ್ಪ ಓದ್ಕೊಳ್ಳುವ. ಮೊದಲಿಗೆ ಓದಬೇಕಾದ್ರೆ ಪೀಠಿಕೆಯನ್ನು ಕೂಡ ತಿಳ್ಕೊಳ್ಳುವ. ಪ್ರಬಂಧ ಇಂಗ್ಲಿಷ್ ಸಾಹಿತ್ಯದಿಂದ ಕನ್ನಡಕ್ಕೆ ಬಂದ ಒಂದು ಸಾಹಿತ್ಯ ಪ್ರಕಾರ. ಇದನ್ನು ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ನೀವೇನು ಇದನ್ನು ಕಲಿಬೇಕು ಅಂತೆಲ್ಲ. ಪೀಠಿಕೆಯಲ್ಲಿರುವಂಥ ವಿಚಾರ ನಿಮಗೆ ಗೊತ್ತಿರೋದರಿಂದ ನಮಗೆ ಬರೀಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಬರೆಯುವುದರಿಂದ ಈ ರೀತಿಯಾಗಿ ತಿಳ್ಕೊಂಡ್ರೆ ನಮಗೆ ಆದಷ್ಟು ವಿಷಯಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಎನ್ನುವ ಕಾರಣದಿಂದ ಪೀಠಿಕೆಯನ್ನು ಸ್ವಲ್ಪ, ಆಮೇಲೆ ಲೇಖಕರ ಪರಿಚಯವನ್ನು ಸ್ವಲ್ಪ ಓದ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಬಾಯ್ಪಾಠ ಮಾಡಬೇಕು ಅಂತ ಇಲ್ಲ, ಒಮ್ಮೆ ಓದ್ಕೊಂಡ್ರೆ ಅದು ಯಾವಾಗಲೂ ನಮಗೆ ನೆನಪಲ್ಲಿ ಇರ್ತದೆ. ಪ್ರಬಂಧ ಇಂಗ್ಲಿಷ್ ಸಾಹಿತ್ಯದಿಂದ ಕನ್ನಡಕ್ಕೆ ಬಂದ ಒಂದು ಸಾಹಿತ್ಯದ ಪ್ರಕಾರ. ಇಂಗ್ಲಿಷ್ನ ಎಸ್ಸೆಗೆ ಸಂವಾದಿಯಾಗಿ ಪ್ರಬಂಧ ಶಬ್ದವನ್ನು ಬಳಕೆಗೆ ತರಲಾಗಿದೆ.
ಪ್ರಬಂಧಗಳಲ್ಲಿ ಗಂಭೀರ ಪ್ರಬಂಧ, ಲಲಿತ ಪ್ರಬಂಧ ಎಂದು ಎರಡು ಮುಖ್ಯ ವಿಭಾಗಗಳನ್ನಾಗಿ ಮಾಡಬಹುದು. ಸಂಸ್ಕೃತಿ, ಭಾಷೆ, ಸಾಹಿತ್ಯವನ್ನು ಕುರಿತು ಗಂಭೀರ ಪ್ರಬಂಧವನ್ನು ಅನೇಕರು ಬರೆದಿದ್ದಾರೆ. ಲಲಿತ ಪ್ರಬಂಧಗಳು ಹಾಸ್ಯದ ಮನೆಯಿಂದಲೂ ವ್ಯಂಗ್ಯೋಕ್ತಿಗಳಿಂದಲೂ ಸಮಾಜಕ್ಕೆ ಪಾಠ ಕಲಿಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಕೆಲವೊಮ್ಮೆ ಮನರಂಜನೆಗಾಗಿ ನವಿರಾದ ಹಾಸ್ಯವು ಇದರಲ್ಲಿರುತ್ತದೆ. ಲಲಿತ ಪ್ರಬಂಧಕಾರರಲ್ಲಿ ಕುವೆಂಪು, ಬೇಂದ್ರೆ, ಗೋರೂರು ರಾಮಸ್ವಾಮಿ ಅಯ್ಯಂಗರ್, ಎನ್.ಎಸ್. ಗದಗಕರ್, ರಾಶಿ, ತಿ. ನಂಶ್ರೀ ಈ ರೀತಿಯಾಗಿ ಮೊದಲಾದವರ ಹೆಸರುಗಳು ಪ್ರಖ್ಯಾತವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನೆಯೊಳಗಿನ ದಿವಾನಖಾನೆಯ ಅಂದಚಂದದ ಚಿತ್ರಣವು ಲೇಖಕರು ಹಾಗೂ ಅವರ ಪತ್ನಿ ಲಲಿತಾದೇವಿಯ ದಾಂಪತ್ಯ ಜೀವನದ ಹಿನ್ನೆಲೆಯಲ್ಲಿ ರಚಿತವಾಗಿರುವಂತಹ ಪ್ರಬಂಧ. ಕಾಲ ಬದಲಾದಂತೆ ಹಳೆ ತಲೆಮಾರಿನ ಜನರು, ಕಾಲೆಲ್ಲ ಬದಲಾಗ್ತಾ ಇರ್ತದೆ, ಆದರೆ ಹಳೆ ತಲೆಮಾರಿನ ಜನರು ಮತ್ತು ವಸ್ತುಗಳು ಮರೆಯಾಗುತ್ತಿರುವುದು ವಾಸ್ತವದ ಸಂಗತಿ. ಪ್ರಸ್ತುತದಲ್ಲಿ ಅವರ ರೂಢಿ ವ್ಯವಹಾರಗಳು ಲುಪ್ತವಾಗುತ್ತಿವೆ, ಆದರೆ ಇಂದಿನ ತಲೆಮಾರಿನ ಜನರಿಗೆ ಎಲ್ಲವೂ ಹೊಸ ಅನುಭವ. ಅಂತಹ ಅನುಭವವನ್ನು ಲೇಖಕರು ಸ್ವಾರಸ್ಯವಾಗಿ ಚಿತ್ರಿಸಿದ್ದಾರೆ. ಆಧುನಿಕ ವಸ್ತುಗಳಿಗೆ ಆಕರ್ಷಿತರಾಗಿ ಅವುಗಳಿಗೆ ಮಾರು ಹೋಗಿ ಅಂತರಂಗದ ಚಂದಕ್ಕಿಂತಲೂ ಬಾಹ್ಯ ಅಂದಚಂದಕ್ಕೆ ಹೆಚ್ಚು ಮಣೆ ಹಾಕಿರುವುದು ಈ ಪ್ರಬಂಧದಲ್ಲಿ ಗಂಭೀರವಾದ ವಿಡಂಬನೆಯಿಂದ ಪ್ರತಿಬಿಂಬಿತವಾಗಿದೆ. ಲೇಖಕರಲ್ಲಿ ಮನಸ್ಸಿಗೆ ಹೊಂದುವಂತಹ ಮನೆಯಿದ್ದು ಸ್ವತಂತ್ರವಾಗಿ ಸರಳವಾಗಿ ಬದುಕುವುದಕ್ಕೆ ಬಯಸಿದರೆ ಪತ್ನಿ ಲಲಿತಾದೇವಿಗೆ ಮಾತ್ರ ಆಧುನಿಕತೆಗನುಗುಣವಾಗಿ ಸುಂದರವಾಗಿ ಅಲಂಕೃತವಾದ ದಿವಾನಖಾನೆಯಾಗಿರಬೇಕೆಂಬ ಬಯಕೆಯವರಾಗಿದ್ದಾರೆ. ಪ್ರಬಂಧದಲ್ಲಿ ಲೇಖಕರು ತಮ್ಮ ಪತ್ನಿಯ ನಡುವೆ ಮೌಖಿಕ ಹಾಗೂ ಅಂತರಂಗ ಹೊಯ್ದಾಟ ಗಂಭೀರವಾಗಿ, ತೀಕ್ಷ್ಣವಾಗಿ, ಸಂಭಾಷಣಾತ್ಮಕವಾಗಿ, ಚರ್ಚಿತವಾದ ರೀತಿಯಲ್ಲಿ ರಚಿಸಿದ್ದಾರೆ. ಇನ್ನು ನಾವು ಪರಿಚಯವನ್ನು ಮಾಡಿಕೊಳ್ಳುವುದಾದರೆ ದಿವಾನಖಾನೆಯ ಅಂದಚಂದದ ಪ್ರಬಂಧದ ಲೇಖಕರಾದ ಎ.ಎನ್. ಮೂರ್ತಿರಾವ್ ಅವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿರಾವ್. ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿರಾವ್ ಅವರ ಪೂರ್ಣ ಹೆಸರದು. ಎ.ಎನ್. ಮೂರ್ತಿರಾವ್ ಅಂತಲೇ ಪ್ರಸಿದ್ಧರಾದವರು. ಅವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳ್ ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿರಾವ್ ಅವರು ಮಂಡ್ಯ ಜಿಲ್ಲೆ ಕೆ.ಆರ್. ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ 1900ರಲ್ಲಿ ಜನಿಸಿದರು. ಲೇಖಕರ ತಂದೆಯವರು ಮೇಲುಕೋಟೆ ಮತ್ತು ನಾಗಮಂಗಲ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಸಬ್ ಓವರ್ಸಿಯರ್ ಆಗಿದ್ದರು. ಅವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಈ ಎರಡೂ ಕಡೆಗಳಲ್ಲಿ ಮುಗಿಸಿದರು. ಅನಂತರ ಪ್ರೌಢ ಶಿಕ್ಷಣವನ್ನು ಪ್ರಸಿದ್ಧ ವೆಸ್ಲಿಯನ್ ಮಿಷನ್ ಸ್ಕೂಲಿನಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಹಾರಾಜ ಕಾಲೇಜಿನಲ್ಲಿ ಮುಗಿಸಿದರು. ಆ ಅವಧಿಯಲ್ಲಿ ಪ್ರೊಫೆಸರ್ ಕಾಲೋ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಎನ್.ಎಸ್. ಸುಬ್ಬುರಾವ್, ಬಿ.ಎಂ. ಶ್ರೀ, ಎಚ್. ಕೃಷ್ಣರಾವ್, ರಾಧಾಕೃಷ್ಣನ್ ಮುಂತಾದ ಮೇಧಾವಿ ಪ್ರಾಧ್ಯಾಪಕರು ಮಹಾರಾಜ ಕಾಲೇಜಿನಲ್ಲಿದ್ದರು. ಇಂತಹ ವಿದ್ವಾಂಸರುಗಳ ಶೈಕ್ಷಣಿಕ ಗರಡಿಯಲ್ಲಿ ರಾಯರು ಬೆಳೆದರು. ಕಾಲೇಜಿನ ದಿನಗಳಲ್ಲಿ ಲೇಖಕರಿಗೆ ಸಂಗೀತಾಸಕ್ತಿಯೂ ಹೆಚ್ಚಿತು. ಇಂತಹ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದ ದಿಗ್ಗಜರುಗಳಾದ ವೀಣೇಶ್, ಶೇಷಣ್ಣ, ಬಿಡಾರಾಮ್, ಕೃಷ್ಣಪ್ಪ, ಸುಬ್ಬಣ್ಣ, ಚಿಕ್ಕರಾಮರಾಯರು, ವಾಸುದೇವಾಚಾರ್ಯರು ಮುಂತಾದವರು ಮೈಸೂರಿನಲ್ಲಿ ಇದ್ದುದು ಅನುಕೂಲವಾಯಿತು. ಈ ಎಲ್ಲ ಸಾಹಿತ್ಯಿಕ ಸಾಂಸ್ಕೃತಿಕ ವಲಯಗಳಲ್ಲಿ ಬೆಳೆದ ಲೇಖಕರು ಕಾನೂನಿನ ಪ್ರಾಧ್ಯಾಪಕರೆಲ್ಲರ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪದವೀಧರರಾದ ನಂತರ 2 ವರ್ಷಗಳವರೆಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಅನಂತರ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೆ ಮೈಸೂರು ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿವಿಧ ಸ್ಥಳಗಳಿಗೆ ವರ್ಗಾವಣೆಗೊಂಡು ಅಲ್ಲಿಯ ವಾತಾವರಣ, ಪರಿಸರ, ಜನಮನಗಳ ವಿಶಿಷ್ಟತೆಯನ್ನು ಅರಿತರು. ಅವರಿಗೆ ಅಪಾರವಾದ ಸಾಹಿತ್ಯಾಭಿರುಚಿಯಿಂದ ಇದ್ದುದರಿಂದ ಪ್ರಸಿದ್ಧವಾದ ಲೇಖನಗಳು
ಕೃತಿಗಳು ರಚಿತವಾಗಿ ಸಾಹಿತ್ಯ ಲೋಕದಲ್ಲಿ ಒಳ್ಳೆಯ ಹೆಸರನ್ನು ಪಡೆದರು. ಪ್ರಸಿದ್ಧ ಪ್ರಬಂಧಗಾರರು ಎಂಬ ಹೆಸರು ಗಳಿಸಿದ್ದಾರೆ. ಅವರ ಗದ್ಯ ಶೈಲಿಯು ನವಿರಾದ ಹಾಸ್ಯದಿಂದ ಕೂಡಿರುವುದರಿಂದ ಕೃತಿಗಳನ್ನು ಉತ್ಸಾಹದಿಂದ ಓದಬಹುದಾಗಿದೆ. ಅವರು ಇನ್ನೂ ಹೆಚ್ಚು ಕೃತಿಗಳನ್ನು ಬರೆಯಬಹುದಾಗಿದ್ದರೂ ಸರಕಾರಿ ಕೆಲಸದ ಅಡಚಣೆಯಿಂದಾಗಿ ಮತ್ತು ಪ್ರವಾಸ ಪ್ರಿಯತೆಯಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಆದರೂ ಅವರು ಬರೆದಿರುವ ಕೃತಿಗಳು ಕಡಿಮೆ ಏನಲ್ಲ. ಅವರ ಬರಹದಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ ಕಾಲಕ್ಕನುಸಾರವಾದ ವೈಶಿಷ್ಟ್ಯತೆಯನ್ನು ಸೃಷ್ಟಿಸುವ ವೈಚಾರಿಕ ದೃಷ್ಟಿಕೋನಗಳನ್ನು ಒಳಗೊಂಡಿದೆ. ಪ್ರಬಂಧ ಪ್ರಕಾರದಲ್ಲಿ ಅವರದು ಗಟ್ಟಿಯಾದ ಹೆಸರು. ಅವರ ಕೃತಿಗಳು ಈ ರೀತಿಯಾಗಿ ಕಾಣ್ಬೋದಾಗಿದೆ. ಅವರು ಮಾಡಿರುವಂಥ ಕೃತಿಗಳು, ಇಂಗ್ಲೀಷ್ ಕೃತಿಗಳು: ದ ರಿಟರ್ನ್ ಟು ದ ಸಾಯಿಲ್, ಆತ್ಮಕಥನ, ಸಂಜೆಗಣ್ಣಿನ ಹಿನ್ನೋಟ, ಲಲಿತ ಪ್ರಬಂಧ, ಹಗಲು ಕನಸುಗಳು, ಅಲೆಯುವ ಮನ, ಮಿನುಗು ಮಿಂಚು, ಚಿತ್ರಗಳು, ಪತ್ರಗಳು, ಪ್ರವಾಸ ಕಥನ, ಅಪರ ವಯಸ್ಕನ ಅಮೇರಿಕಾ ಯಾತ್ರೆ, ವಿಮರ್ಶೆ, ಶೇಕ್ಸ್ಪಿಯರ್, ಮಾಸ್ತಿಯವರ ಕಥೆಗಳು, ರೂಪಾಂತರ ಅನುದಾನ, ರೂಪಾಂತರ ಅನುವಾದ, ಮೋಲಿಯೇರನ 2 ನಾಟಕಗಳು, ಚಂಡಮಾರುತ, ಸಾಕ್ರೆಟೀಸ್ನ ಕೊನೆಯ ದಿನಗಳು, ಪಾಶ್ಚಾತ್ಯ ಸಣ್ಣ ಕಥೆಗಳು, ಯೋಧನ ಪುನರಾಗಮನ, ಅಮೇರಿಕನ್ ಸಾಹಿತ್ಯ, ಹವಳದ ದ್ವೀಪ. ವೈಚಾರಿಕ ಕೃತಿ: ದೇವರು ಕೃತಿಗೆ ಪ್ರಮುಖ ಪ್ರಶಸ್ತಿ, ಚಿತ್ರಗಳು, ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇವರ ಸಾಹಿತ್ಯಿಕ ಸಾಧನೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದು ಗೌರವಿಸಿದೆ. 1984ರಲ್ಲಿ ಕೈವಾರದಲ್ಲಿ ನಡೆದ 56ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಅವರು ಅಲಂಕರಿಸಿದ್ದರು. 20ನೇ ಶತಮಾನವನ್ನು ಪೂರೈಸಿ 21ನೇ ಶತಮಾನದ ಹೊಸಿಲು ದಾಟಿ ಶತಾಯುಷಿಯಾಗಿ ಬದುಕಿ ಇತ್ತೀಚೆಗಷ್ಟೇ ದಿವಂಗತರಾದರು. ಅಕ್ಕಿ ಹೆಬ್ಬಾಳು ನರಸಿಂಹರಾವ್ ಅವರು ಪರಿಪಕ್ವತೆಗೆ, ಸುಸಂಸ್ಕೃತ ಅಭಿರುಚಿಗೆ ಮತ್ತೊಂದು ಹೆಸರಾಗಿದ್ದರು. ಅವರದು ವಿಸ್ತಾರವಾದ, ಆಳವಾದ ಪುಸ್ತಕ ಜ್ಞಾನ, ವೈವಿಧ್ಯಮಯವಾದ ಲೋಕಾನುಭವ ಈ ಎರಡೂ ಅವರ ವ್ಯಕ್ತಿತ್ವವನ್ನು ಬೆಳಗಿಸಿದ ತೈಲವಾಗಿದೆ. ತಮ್ಮ ವಿದ್ವತ್ತು, ತಿಳಿಹಾಸ್ಯ, ಸರಳತೆ ಮತ್ತು ತೆರೆದ ಮನಸ್ಸಿನಿಂದ ಎಲ್ಲ ಪೀಳಿಗೆಗಳ ಪ್ರೀತಿ, ಗೌರವವನ್ನು ಗೆದ್ದುಕೊಂಡು ಹಿರಿಯರಾಗಿದ್ದರು. ಆಮೇಲೆ ಪ್ರಬಂಧದ ವಸ್ತುವನ್ನು ನೋಡುವ. ಇಲ್ಲಿ ಪ್ರಬಂಧದ ವಸ್ತು ಅಂತ ಬಂದಾಗ ದಿವಾನಖಾನೆಯ ಅಂದಚಂದ ಪ್ರಬಂಧವು ಇದರ ಹೆಸರೇ ಸೂಚಿಸುವಂತೆ ಒಂದು ಮನೆಯ ದಿವಾನಖಾನೆಯ ಸೌಂದರ್ಯ ಅಲಂಕಾರಕ್ಕೆ ಅದು ಪ್ರತೀಕವಾಗಿದೆ. ಲೇಖಕರು ಮತ್ತು ಅವರ ಪತ್ನಿ ಲಲಿತಾದೇವಿಯ ನಡುವೆ ನಡೆಯುವಂತಹ ಬಾಹ್ಯಾಂತರಿಕವಾದ ಚಟುವಟಿಕೆಗಳು, ಗಂಭೀರವಾದ ಸ್ಥಿತಿಯಲ್ಲಿ ತಿಳಿಯಾದ ಹಾಸ್ಯ, ಸ್ಪಷ್ಟವಾದ ವ್ಯಕ್ತಿಚಿತ್ರಣ, ವಿಡಂಬನೆ, ಸೌಂದರ್ಯ ಇವುಗಳು ಕಲಾತ್ಮಕವಾಗಿ ಪ್ರಬಂಧದಲ್ಲಿ ರಚಿತವಾಗಿದೆ. ಸಾಂಸಾರಿಕ ಚಿತ್ರಣದಲ್ಲಿ ಭಾವ ತೀವ್ರತೆಯನ್ನು, ಕೋಮಲ ಅಂತಃಕರಣವನ್ನು ಮೌನವಾಗಿಯೇ ವ್ಯಕ್ತಪಡಿಸಿದಂತಿದೆ. ಮನೆ ಕಟ್ಟಿ ನೋಡಿ, ಮದುವೆ ಮಾಡಿ ನೋಡಿ ಎಂಬ ನಾನುಡಿಯಂತೆ ಮದುವೆಯೇನೋ ಒಂದು ದಿನ ಮುಗಿಯುತ್ತದೆ, ಆದರೆ ಮನೆ ಕೆಲಸವಂತೂ ಗೃಹ ಪ್ರವೇಶವಾದರೂ ಮುಂದುವರಿಯುತ್ತಿರುತ್ತದೆ. ಎಂತಹದ್ದು ಸತ್ಯ. ಲೇಖಕರು ತಮ್ಮ ಶ್ರಮದ ಫಲವಾಗಿ ಕಟ್ಟಿದ ಮನೆಯ ಅದರ ಬಾಹ್ಯಾಂತರಿಕವಾಗಿ ಚಿತ್ರಣ ಇಲ್ಲಿ ಬಿತ್ತರಣಗೊಂಡಿದೆ. ಲೇಖಕರು ಸಾಮಾನ್ಯವಾಗಿ ಸ್ವತಂತ್ರವಾಗಿ ಬದುಕುವುದಕ್ಕೆ ಇಚ್ಛಿಸಿದರೆ, ಪತ್ನಿ ಲಲಿತಾದೇವಿ ಆಧುನಿಕ ಕಾಲಕ್ಕನುಸಾರವಾಗಿ ಮನೆಯ ದಿವಾನಖಾನೆಯನ್ನು ಆಧುನಿಕ ಮಾದರಿಯಲ್ಲಿ ಅಲಂಕರಿಸಿ ಸೌಂದರ್ಯಗೊಳಿಸಬೇಕೆಂಬುದು ಅವರ ನಿಲುವಾಗಿತ್ತು. ಹೊಸ ಮಾದರಿಯ ಸೋಫಾ, ಕುರ್ಚಿ, ಟೀಪಾಯಿ, ಪರದೆಗಳು, ಗೋಡೆಗಳಿಗೆ ಕಾಲ್ಕೇರಿಯಂ ಇತ್ಯಾದಿ ಅಲಂಕೃತಗೊಂಡು ಇದೆಲ್ಲದರ ಜವಾಬ್ದಾರಿ ಪತ್ನಿಯದಾಗಿತ್ತು. ದೇಹದ ಆರೋಗ್ಯಕ್ಕಿಂತಲೂ ಮಿಗಿಲಾಗಿ ದಿವಾನಖಾನೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ರೀತಿಯನ್ನು ಕಂಡು ಲೇಖಕರಿಗೆ ಆದ ಕಸಿವಿಸಿ ವಿಡಂಬನಾತ್ಮಕವಾಗಿ ವ್ಯಕ್ತಪಡಿಸಿದ್ದಾರೆ. ಆಧುನಿಕ ಮಾದರಿಯ ದಿವಾನಖಾನೆಯ ಸಿದ್ಧಗೊಳಿಸುವುದಕ್ಕೆ ಲಲಿತಾದೇವಿ ಕಾರಣೀಭೂತರಾಗುತ್ತಾರೆ. ಆದರೆ ಲೇಖಕರಿಗೆ ಇದರಿಂದ ಬಂದೀಖಾನೆಯಲ್ಲಿದ್ದಂತೆ ಅನುಭವವಾದರೂ ಇದನ್ನು ವಿರೋಧಿಸದೆ, ಪತ್ನಿಯ ಮನಸ್ಸನ್ನು ನೋಯಿಸದೆ ಎಚ್ಚರಿಕೆಯಿಂದಲೇ ದಾಂಪತ್ಯ ಜೀವನವನ್ನು ಹೊಂದಿಕೊಂಡು ನಿಭಾಯಿಸುವ ತಾಳ್ಮೆಯ ಗುಣ ಪ್ರಬಂಧದಲ್ಲಿ ಪ್ರಧಾನವಾಗಿ ಕಂಡುಬರಬಹುದು. ಇಲ್ಲಿ ಮಗ ರಾಮುವಿನ ಜೊತೆ ತಾಯಿ ನಡೆದುಕೊಳ್ಳುವ ರೀತಿ, ಲೇಖಕರು ಮಗನ
ಜೊತೆ ಮಕ್ಕಳಂತೆ ಹೊಂದಿಕೊಳ್ಳುವ ಸಂದರ್ಭ ಇವೆಲ್ಲವೂ ಕೂಡ ತಾಳ್ಮೆ ಪ್ರತೀಕ. ಅದೇನಿದ್ದರೂ ಲೇಖಕರು ಮಾತ್ರ ನಿತ್ಯ ಸರಳ ಸದಭಿರುಚಿಯ ಸ್ವಾತಂತ್ರ್ಯದ ಬದುಕನ್ನು ಅಪೇಕ್ಷೆ ಪಟ್ಟವರು ಎಂಬುದು ಪ್ರಬಂಧದಲ್ಲಿ ಚಿತ್ರಿಸಲಾಗಿದೆ. ಇನ್ನು ನಾವು ಇದರಲ್ಲಿ ನೋಡಿ, ಇದರಲ್ಲಿ ನಾವೀಗ ಪೀಠಿಕೆಯನ್ನು ತಿಳ್ಕೊಂಡೆವು, ದಿವಾನ ಖಾನಿ ಅಂದ ಚಂದದ ಪೀಠಿಕೆ. ಅದಾದ ಮೇಲೆ ನಾವು ಕವಿ ಪರಿಚಯವನ್ನು ಮಾಡಿಕೊಂಡೆವು. ಅದಾದ ಮೇಲೆ ಪ್ರಬಂಧದ ವಸ್ತುವನ್ನು ಕೂಡ ತಿಳ್ಕೊಂಡೆವು. ಪ್ರಬಂಧದ ವಸ್ತು ಏನು ಅಂತ ನೀವು ನೋಡಿದರೆ ನಿಮಗೆ ಕತೆ ಬೇಗ ಅರ್ಥ ಆಗ್ತದೆ. ನೀವು ಆರಂಭದಿಂದ ಓದ್ತಾ ಇದ್ದೀರಿ ಅಂತಾದರೆ ಪ್ರತಿ ದಿವಸ ಅರ್ಧ ಗಂಟೆಗಳ ಕಾಲ ನೋಡಿಕೊಂಡ್ರೆ ನಿಮಗೆ ಎಲ್ಲ ವಿಷಯದಲ್ಲೂ ಕೂಡ ಅಭ್ಯಾಸವನ್ನು ಮಾಡಿದ ಹಾಗೆ ಆಗ್ತದೆ. ಈಗ ನಾವು ಆರಂಭದಲ್ಲಿ ಕನ್ನಡವನ್ನು ತೆಗೆದಿದ್ದೇವೆ. ಕನ್ನಡದಲ್ಲಿ ಪ್ರಬಂಧ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಪ್ರಬಂಧ ಭಾಗದಲ್ಲಿ 10 ಅಂಕದ ಪ್ರಶ್ನೆಯನ್ನು ಓದ್ಕೊಳ್ಳುವಂಥದ್ದು, 5 ಅಂಕದ ಪ್ರಶ್ನೆ 2 ಓದ್ಕೊಳ್ಳುವಂಥದ್ದು, 10 ಅಂಕದ ಪ್ರಶ್ನೆ 2, ಒಂದು ದಿವಾನ ಖಾನಿ ಅಂದ ಚಂದ, ಆಮೇಲೆ ಇದರಲ್ಲಿ ನಿದ್ರಾಭ್ಯಾಸ, ಆಮೇಲೆ 5 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ರುಚಿ ಎನ್ನುವಂಥ ಸುನಂದಾ ಬೆಳಗಾವ್ಕರ್ ಅವರು ಬರೆದಿರುವಂಥ ರುಚಿ. ಹಾಗೆ ನನ್ನ ಟೋಪಿ BGL ಸ್ವಾಮಿಯವರ ನನ್ನ ಟೋಪಿ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಂತಹ ಪ್ರಬಂಧ ಆಗಿದೆ. ಇಲ್ಲಿ ನೋಡಿ, ಪ್ರಬಂಧದ ವಸ್ತುವನ್ನು ನಾವು ಇನ್ನು ನೋಡಿಕೊಂಡೆವು. ಪ್ರಬಂಧದ ವಿಶ್ಲೇಷಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಾವು ಎಲ್ಲವನ್ನು ಸ್ವಲ್ಪವೇ ಆಗಿ ತಿಳ್ಕೊಳ್ತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.